ಹೊಸ ಹೊಸ ಅಡಿಗೆಗಳ ಭರಾಟೆಯಲ್ಲಿ ನಾವು ಎಷ್ಟೋ ಹಳೆಯ ಕಾಲದ ಅಡಿಗೆಗಳನ್ನು ಮರೆತೇ ಬಿಟ್ಟಿದ್ದೀವಿ. ನಾನಿವತ್ತು ಒಂದು ಹಳೆಯ ಕಾಲದ ಅಷ್ಟೇ ಸಾಂಪ್ರದಾಯಿಕ ವಿಧಾನದ ಒಂದು ಅಡಿಗೆಯೊಂದಿಗೆ ಬಂದಿದ್ದೇನೆ. ಇದು ಕರಾವಳಿ ಭಾಗದ ವಿಶೇಷವಾದಂತಹ ಅಡಿಗೆ ಕೆಸುವಿನೆಲೆಯ ರೊಟ್ಟಿ. ಕೆಸುವಿನೆಲೆಯಿಂದ ಸಾಮಾನ್ಯವಾಗಿ ಪತ್ರೊಡೆಯನ್ನು ಮಾಡ್ತಾರೆ. ಇವತ್ತು ರೊಟ್ಟಿಯನ್ನು ಮಾಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ನಾನು 2 ಲೋಟ ದೋಸೆ ಅಕ್ಕಿಯನ್ನು 2 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿ ಚೆನ್ನಾಗಿ ನೆನಿಬೇಕು. ಅಕ್ಕಿ ನೆಂದ ಮೇಲೆ ನಾವು ಇದಕ್ಕೆ ಮಸಾಲೆಯನ್ನು ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 3 ಚಮಚದಷ್ಟು ಉದ್ದಿನಬೇಳೆ, 2 ಕಪ್ನಷ್ಟು ಅಕ್ಕಿ ತೊಗೊಂಡ್ರೆ 3 ದೊಡ್ಡ ಚಮಚದಲ್ಲಿ 3 ಚಮಚದಷ್ಟು ಉದ್ದಿನಬೇಳೆಯನ್ನು ತೊಗೊಂಡ್ರೆ ಸಾಕಾಗತ್ತೆ. ಒಂಚೂರು ಎಣ್ಣೆಯನ್ನು ಹಾಕಿಬಿಟ್ಟು ಸ್ವಲ್ಪ ಪರಿಮಳ ಬರೋ ತನಕ ಫ್ರೈ ಮಾಡ್ಕೋಬೇಕು. 3/4 ಭಾಗ ಫ್ರೈ ಆದಮೇಲೆ 2 ಚಮಚದಷ್ಟು ಜೀರಿಗೆ, 3 ಚಮಚದಷ್ಟು ಧನಿಯಾ ಬೀಜವನ್ನು ಹಾಕಿಬಿಟ್ಟು ಅದರ ಒಟ್ಟಿಗೆ ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ 1 ಚಮಚದಷ್ಟು ಚಿಕ್ಕದಲ್ಲಿ 1 ಚಮಚದಷ್ಟು ಮೆಂತ್ಯವನ್ನು ಹಾಕಿದ್ದೀನಿ. ಮೆಂತ್ಯ ಜಾಸ್ತಿ ಹಾಕಬೇಡಿ. ಚೆನ್ನಾಗಿ ಇವೆಲ್ಲದ್ರದ್ದು ಪರಿಮಳ ಬರಬೇಕು. ಯಾವುದೇ ಕಾರಣಕ್ಕೂ ಕರಟಿ ಹೋಗಬಾರ್ದು. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮ್ನಲ್ಲೇ. ಈಗ ಒಂದು 7-8 ಬ್ಯಾಡಗಿ ಮೆಣಸು, ಮುರಿದಿರೋಂತಹ ಬ್ಯಾಡಗಿ ಮೆಣಸನ್ನು ಹಾಕಿಬಿಟ್ಟು 1 ಚಿಟಿಕೆಯಷ್ಟು ಇಂಗನ್ನು ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮೆಣಸು ಸಹ ಚೆನ್ನಾಗಿ ಗರಿ ಗರಿ ಆಗಬೇಕು. ಈಗ ಫ್ಲೇಮನ್ನು ಆಫ್ ಮಾಡೋಣ. ಮಿಕ್ಸರ್ ಜಾರಿಗೆ ನೆಂದಿರುವಂತಹ ಅಕ್ಕಿಯನ್ನು ಹಾಕಿಬಿಟ್ಟು ನಾವು ಏನು ಹುರಿದಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕಿ ಇದನ್ನು ರುಬ್ಕೋಬೇಕಾಗತ್ತೆ. ಈಗ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಸಹ ನಾನಿಲ್ಲಿ ಸೇರಿಸಿದ್ದೀನಿ. 1 ಚಮಚದಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ನಾನು ಹಾಕಿರೋದು ಜೋನಿ ಬೆಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇದಕ್ಕೆ ಹಾಕಿ ಇದನ್ನು ನುಣ್ಣಗೆ ಹರ್ಕೊಳ್ಳಿ. ನೋಡಿ, ನಾನು ಈ ರೀತಿ ನುಣ್ಣಗೆ ಹರ್ಕೊಂಡಿದ್ದೀನಿ. ಬ್ಯಾಟರ್ ತುಂಬ ತೆಳು ಬೇಡ, ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ. ನೋಡಿ, ಇವಾಗ ನಾನು ಕೆಸುವಿನ ಎಲೆಯನ್ನು ತಗೊಂಡಿದ್ದೀನಿ. ಈ ರೀತಿ ಇರುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಕರಾವಳಿಯವರಿಗೆ, ಮಲೆನಾಡಿನವರಿಗೆ ಇದರ ಪರಿಚಯ ಇದ್ದೇ ಇರುತ್ತೆ. ಇದು ಎಲ್ಲಿ ಸಿಗುತ್ತೆ ಅಂತಂದರೆ ನಿಮಗೆ ಮಂಗಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ. ಇದನ್ನು ಆರಾಮ್ಸೆ ಪಾಟಿನಲ್ಲಿ ಸಹ ಬೆಳ್ಕೊಳ್ಬೋದು. ಚೆನ್ನಾಗಿ ತೊಳೆದು ಆ ನಾರನ್ನೆಲ್ಲ ತೆಗೆದು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆ 2 ಈರುಳ್ಳಿಯನ್ನು ಸಹ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊಪ್ಪಿನ ಪ್ರಮಾಣ ಇಲ್ಲಿ ಒಂದು 10 ಎಲೆಯಷ್ಟು, 2 ಲೋಟ ಅಕ್ಕಿಗೆ ಒಂದು 10 ಎಲೆ, ಸಣ್ಣ ಸಣ್ಣ ಎಲೆಗಳಾದರೆ 10 ಎಲೆ ತೊಗೊಂಡ್ರೆ ಸಾಕಾಗತ್ತೆ. 1 ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, ಇದನ್ನು ಒಂದು ಪಾತ್ರೆಗೆ ಹಾಕಿ ರುಬ್ಬಿರುವಂತಹ ಮಸಾಲೆಯನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ತೆಳುವಾಗೇ ಇರುತ್ತೆ. ಈ ಬ್ಯಾಟರ್ ಸ್ವಲ್ಪ ತೆಳುವಾಗೇ ಇರುತ್ತೆ. ನಾವು ಮಸಾಲೆಯನ್ನೆಲ್ಲ ಹುರಿದು ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಈ ಸೊಪ್ಪಿನ ಗುಣವೇ ಬಾಯಿ ತುರಿಸೋದು ಅಥವಾ ಬಾಯಿ ಕಚ್ಚೋದು ಅಂತ ಹೇಳ್ತಾರೆ. ಈ ಮಸಾಲೆಯನ್ನೆಲ್ಲ ಅದಕ್ಕೋಸ್ಕರ ನಾವು ಹುಣಸೆ ಹಣ್ಣು, ಬೆಲ್ಲ ಎಲ್ಲದನ್ನು ಇಲ್ಲಿ ಹದವಾಗಿ ಹಾಕಬೇಕಾಗತ್ತೆ. ಹಾಗಾಗಿ ಇದು ಬಾಯಿ ತುರಿಸೋದಿಲ್ಲ. ಚೆನ್ನಾಗಿ ಬ್ಯಾಟರ್ ಕಲಿಸ್ಕೊಂಡ್ಮೇಲೆ ಕಾವಲಿಗೆ ಎಣ್ಣೆಯನ್ನು ಹಚ್ಚಿ ಇದನ್ನು ಕೈನಲ್ಲೇ ತಟ್ಟೋವಂಥದ್ದು. ಲೋ ಫ್ಲೇಮ್ನಲ್ಲಿ ಕಾವಲಿ ಕಾದ್ಮೇಲೆ ಬೇಗ ಬೇಗ ತಟ್ತಾ ಹೋಗಿ. ಕೈಗೆ ಸ್ವಲ್ಪ ತಣ್ಣೀರನ್ನು ಮುಟ್ಟಿಸ್ಕೊಂಡು ತಟ್ಟಿದ್ರೆ ಕೈಗೆ ಇದು ಹಿಟ್ಟು ಸಹ ಅಂಟೋದಿಲ್ಲ. ಮತ್ತು ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ರೊಟ್ಟಿಯನ್ನು ಮಾಡ್ಕೊಳ್ಬೋದು. ತುಂಬಾ ತೆಳುವಾಗಿ ಇದನ್ನು ಮಾಡ್ಕೊಳ್ಬೋದು. ಎಲ್ಲ ಮಸಾಲೆಯನ್ನು ಇದಕ್ಕೆ ಹಾಕಿರೋದ್ರಿಂದ ಇದಕ್ಕೆ ಸೈಡ್ ಡಿಶ್ ಆಗಿ ಏನೂ ಬೇಕಾಗೋದಿಲ್ಲ. ಕೆಸುವಿನ ಸೊಪ್ಪು ಹಾಕಿರೋದ್ರಿಂದಲೇ ಇದು ತುಂಬಾ ರುಚಿಯಾಗಿರುತ್ತೆ. ನಾವು ಇದಕ್ಕೆ ಮೇಲ್ಗಡೆಯಿಂದ ತೆಂಗಿನೆಣ್ಣೆಯನ್ನು ಹಾಕ್ತೀವಿ. ತೆಂಗಿನೆಣ್ಣೆ ತಿಂದೇ ಇರೋರು ನೀವು ಅಡುಗೆಗೆ ಯಾವ ಎಣ್ಣೆಯನ್ನು ಯೂಸ್ ಮಾಡ್ತೀರೋ ಆ ಎಣ್ಣೆಯನ್ನು ಹಾಕ್ಕೊಳ್ಬೋದು. 2 ಕಡೆ ಟರ್ನ್ ಮಾಡಿ ಇದನ್ನು ಚೆನ್ನಾಗಿ, ಆ ಸೊಪ್ಪೆಲ್ಲ ಸ್ವಲ್ಪ ಗರಿ ಆಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಬೆಂದಿದೆ. ಈ ರೀತಿ ಕಂದು ಬಣ್ಣ ಬರೋ ತನಕ ಬೇಯಿಸ್ಕೋಬೇಕಾಗತ್ತೆ. ಒಲೆ ಮೇಲೆ ಅಂದರೆ ಕಾವಲಿ ಮೇಲೆ ತಟ್ಟೋದು ಕಷ್ಟ ಆಗುತ್ತೆ ಅನ್ನೋರು ಈ ರೀತಿ ಒಬ್ಬಟ್ಟು ಶೀಟು, ಹೋಳಿಗೆ ಶೀಟ್ ಇದ್ದರೆ ಅದ್ರ ಮೇಲೆ ತಟ್ಬೋದು. ಇದು ಸಿಗದೆ ಹೋದರೆ ಬಾಳೆ ಎಲೆ ತುಂಬ ಚೆನ್ನಾಗಾಗುತ್ತೆ. ನನಗೆ ಬಾಳೆ ಎಲೆ ಸಿಗಲಿಲ್ಲ, ಸೊ ನಾನು ಈ ಶೀಟಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲೂ ಸಹ ನೀವು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ಬೋದು. ಈ ಥರ ಕೈಗೆ ಸ್ವಲ್ಪ ತಣ್ಣೀರನ್ನು ಮುಟ್ಟಿಸ್ಕೊಂಡು ತಟ್ಟುತ್ತಾ ಹೋದರೆ ಅದು ಕೈಗೆ ಅಂಟೋದಿಲ್ಲ. ಬ್ಯಾಟರ್ ಇಷ್ಟು ತೆಳುವಾಗೇ ಇರಬೇಕು. ಗಟ್ಟಿಯಾಗಿಬಿಟ್ರೆ ರೊಟ್ಟಿ ಸಹ ತುಂಬ ಗಟ್ಟಿಯಾಗಿ ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ತಣ್ಣಗಾದ್ಮೇಲೂ ಸಹ ಇದು ತುಂಬ ಸಾಫ್ಟಾಗಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಆಲ್ರೆಡಿ ಒಣಮೆಣಸಿನ್ಕಾಯಿ, ಉದ್ದಿನಬೇಳೆ, ಧನಿಯಾ, ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಒಂಥರ ಡಿಫ್ರೆಂಟ್ ಆಗಿರೋಂತಹ ಟೇಸ್ಟು. ಒಂದು ಆಪ್ಷನ್ ಕೊಡಬಲ್ಲೆ ನಾನಿಲ್ಲಿ. ಕೆಸುವಿನ ಸೊಪ್ಪು ಸಿಗಲಿಲ್ಲ ಅಂದರೆ ಅದರ ಬದಲಾಗಿ ನೀವು ಪಾಲಕ್ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪನ್ನು ಹಾಕ್ಬೋದು. ಆದರೆ ಕೆಸುವಿನ ಸೊಪ್ಪು ಸಿಕ್ಕಿದ್ರೆ ಖಂಡಿತ ಕೆಸುವಿನ ಸೊಪ್ಪಿನಲ್ಲೇ ಮಾಡಿ, ಚೆನ್ನಾಗಿರುತ್ತೆ. ನೋಡಿ, ಅದನ್ನು ಸಹ ನಾನು ಕಾವಲಿಗೆ ಉಲ್ಟಾ ಮಾಡಿ ಈ ರೀತಿ ಹಾಕಿ ಈ ರೀತಿ
ಹೋಲ್ ಮಾಡಿಕೊಂಡ್ರೆ ಅದರೊಳಗಡೆ ಎಣ್ಣೆ ಹಾಕಿ ಬೇಯಿಸೋದಕ್ಕೆ ಚೆನ್ನಾಗಾಗತ್ತೆ ಅಂತ ನಾನು ಈ ರೀತಿ ಹೋಲ್ ಮಾಡಿಬಿಟ್ಟು ಅದರೊಳಗಡೆ ತೆಂಗಿನ ಎಣ್ಣೆನ ಹಾಕಿಬಿಟ್ಟು ಎರಡೂ ಕಡೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತೀನಿ. ಕೆಸುವಿನ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಮಳೆಗಾಲದಲ್ಲಿ ಕೆಸುವಿನ ಸೊಪ್ಪನ್ನು ವರ್ಷದಲ್ಲಿ ಒಂದು ಸಲನಾದರೂ ತಿನ್ನಬೇಕು ಅಂತ ಹೇಳ್ತಾರೆ. ಹಾಗಾಗಿ ಪತ್ರೊಡೆ ಮಾಡೋಕ್ಕಾಗಲ್ಲ ಅನ್ನೋರು ಈ ರೊಟ್ಟಿಯನ್ನು ಟ್ರೈ ಮಾಡಿ ನೋಡ್ಬೋದು. ಬಿಸಿ ಬಿಸಿ ರೊಟ್ಟಿಗೆ ಬೆಣ್ಣೆ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಬೆಣ್ಣೆ ಜೊತೆ ಸರ್ವ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ.